ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪೇಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳಾದ 21, 22, 23, 24 ಈ 4 ಕಂತುಗಳ ಅಮೌಂಟು ಯಾವಾಗ ಬಿಡುಗಡೆ ಆಗುತ್ತೆ? ಕಳೆದ 3 ತಿಂಗಳಿಂದ ಸತತ ಯಾವ ಗೃಹಲಕ್ಷ್ಮಿಗೂ ಕೂಡ ಹಣನೇ ಜಮಾ ಆಗಿಲ್ಲ. ಇದರಿಂದ ಎಲ್ಲರಿಗೂ ತುಂಬ ಬೇಜಾರಾಗಿದೆ ಅಂತ ಹೇಳ್ಬೋದು ಸರ್ಕಾರದ ವಿರುದ್ಧ. ಯಾಕೆ ಕೇಂದ್ರ ಸರ್ಕಾರ ಈ ಥರ ಮಾಡ್ತಾಯಿದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ನಿರ್ಧಾರನ ಕೈಗೊಳ್ತಾ ಇಲ್ಲ ಹಣ ಬಿಡುಗಡೆ ಮಾಡಬೇಕು ಅಂತ? ಯಾಕೆ ಸರ್ಕಾರದಲ್ಲಿ ಹಣ ಇಲ್ವಾ? ಇವತ್ತು ಬರುತ್ತೆ, ನಾಳೆ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಬರುತ್ತೆ, ಹಬ್ಬ ಆದಮೇಲೆ ಬರುತ್ತೆ. ನಿನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮುಗಿದಿದೆ. ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳು ಮಾತ್ರ ಗೃಹಲಕ್ಷ್ಮಿಯರ ಕೈ ಸೇರಿಲ್ಲ. ಫ್ರೆಂಡ್ಸ್, ಯಾಕೆ, ಏನು ಕಾರಣ, ಯಾವಾಗ ಬಿಡುಗಡೆ ಆಗ್ಬೋದು? ಪೆಂಡಿಂಗ್ ಕಂತುಗಳು ಎಲ್ಲ ಒಟ್ಟಿಗೆ ಬರುತ್ತಾ ಅಥವಾ ಎರಡೆರಡು ಕಂತು ಆಗಿ ಜಮಾ ಮಾಡಿಕೊಡ್ತಾರೆ? ಯಾವಾಗ ಗೃಹಲಕ್ಷ್ಮಿ ಅಮೌಂಟು ಸ್ಯಾಂಕ್ಷನ್ ಆಗ್ಬೋದು? ತಿಳಿಸ್ಕೊಡಿ ಸರ್ ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ರೆ, ನಾನಿವತ್ತು ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳು ಯಾವಾಗ ಜಮಾ ಆಗುತ್ತೆ, ಯಾವ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಒಂದು ಬಿಗ್ ಅಪ್ಡೇಟ್ ಬಂದಿದೆ ಕೇಂದ್ರ ಸರ್ಕಾರದಿಂದ. ಇದ್ರ ಕುರಿತು, ಗೃಹಲಕ್ಷ್ಮಿ ಹಣ ಕುರಿತು ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ಅಪ್ಡೇಟ್ನ ತಿಳ್ಕೊಬೇಕಂತಿದ್ರೆ ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಾವೆಲ್ಲ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳು ಯಾವಾಗ ಬಿಡುಗಡೆ ಆಗ್ತಾಯಿದೆ, ಏನದು ಬಿಗ್ ಅಪ್ಡೇಟು ಅಂತ ತಿಳಿಸ್ಕೊಡ್ತೀನಿ ಇವಾಗ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ದಿನ ವೆಯ್ಟ್ ಮಾಡಿ ಕಾದು ಸುಸ್ತಾಗಿದೆ ಗೃಹಲಕ್ಷ್ಮಿಯರಿಗೆ. ಇವತ್ತು ಬಿಡುಗಡೆ ಆಗ್ಬೋದು, ನಾಳೆ ಬಿಡುಗಡೆ ಆಗ್ಬೋದು, ಬರುತ್ತೆ ಅಂತ ತುಂಬ ದಿನಗಳಿಂದ ವೆಯ್ಟ್ ಮಾಡಿದ್ರು. ಅದ್ರಿಗೆ ಯಾವುದೇ ರೀತಿ ಅಪ್ಡೇಟು ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣನೂ ಬಂದಿಲ್ಲ. ಇವಾಗ ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋದಾದರೆ, ಕೊನೆಗೆ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಬೇಕು ಅಂತ ಜಿಲ್ಲಾ ಅಧಿಕಾರಿಗಳೆಲ್ಲ ಸೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಭೆನ ನಡೆಸಿದ್ರು. ಫ್ರೆಂಡ್ಸ್, ಸಭೆನ ನಡೆಸಿ ಅಲ್ಲಿ ಚರ್ಚೆ ಆದ ಅಪ್ಡೇಟ್ ಏನದು, ಮಾಹಿತಿ ಏನೇನು ಚರ್ಚೆ ಮಾಡಿದ್ರು ಅಂದರೆ, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳು ಹಣ ಎಲ್ಲನೂ ಒಟ್ಟಿಗೆ ಬಿಡುಗಡೆ ಮಾಡಬೇಕು ಅಂತ ನಿರ್ಧಾರನ ತಗೊಂಡಿದ್ದಾರೆ. ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ. ಇಷ್ಟು ದಿನ ಆದಮೇಲೆ ಹಣ ಬಿಡುಗಡೆ ಆಗ್ತಾಯಿದೆ. ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾವಾಗಪ್ಪ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋದಾದರೆ, ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಆಗಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನಿರ್ಧಾರನ ತಗೊಂಡಿದ್ದಾರೆ. ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳಾದ 21, 22, 23, 24 ಎಲ್ಲ ಒಟ್ಟಿಗೆ ಜಮಾ ಆಗ್ತಾಯಿದೆ ಫ್ರೆಂಡ್ಸ್. ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. 4 ಕಂತುಗಳು ಪೆಂಡಿಂಗ್ ಕಂತುಗಳು ಯಾವುದೆಲ್ಲ ಬಾಕಿ ಉಳ್ಕೊಂಡಿತ್ತು ಅದೆಲ್ಲ ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಒಟ್ಟಿಗೆ 8,000 ರೂಪಾಯಿನ ಜಮಾ ಆಗ್ತಾಯಿದೆ. ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕೊನೆಗೆ ಗೌರಿ ಗಣೇಶ ಹಬ್ಬಕ್ಕಾದರೂ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ಧಾರ ಮಾಡಿರೋದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಎಲ್ಲ ಗೃಹಲಕ್ಷ್ಮಿಯರಿಗೂ 100% ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳು ಗೌರಿ ಗಣೇಶ ಹಬ್ಬದ ದಿನ ಬಿಡುಗಡೆ ಆಗ್ತಾಯಿದೆ. ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಇದು ಬಂದು ಅವತ್ತು ಎಲ್ಲ ಜಿಲ್ಲೆಯವ್ರಿಗೂ ಟೋಟಲಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಷ್ಟು ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು 8,000 ರೂಪಾಯಿ ಅಮೌಂಟ್ ಒಟ್ಟಿಗೆ ಜಮಾ ಆಗ್ತಾಯಿದೆ. ನೀವು ಗೌರಿ ಗಣೇಶ ಹಬ್ಬದ ತನಕ ವೆಯ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಹಬ್ಬದ ದಿನ ಎಲ್ರಿಗೂ ಬಿಡುಗಡೆ ಆಗೇ ಆಗುತ್ತೆ. ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಇದು ನೆನ್ನೆ ಚರ್ಚೆ ಆದಂತಹ ವಿಷಯ ಅಂತ, ಮಾಹಿತಿ ಅಂತ ಹೇಳ್ಬೋದು. ನೆನ್ನೆ ಎಲ್ಲ ಜಿಲ್ಲೆಯ ಅಧಿಕಾರಿಗಳ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಭೆನ ನಡೆಸಿ ಸಭೆಯಲ್ಲಿ ಚರ್ಚೆಯಾದ ಇದೊಂದು ಅಪ್ಡೇಟ್ ಅಂತ ಹೇಳ್ಬೋದು, ಮಾಹಿತಿ ಅಂತ ಹೇಳ್ಬೋದು. ಎಲ್ಲ ಹಬ್ಬದ ತನಕ ವೆಯ್ಟ್ ಮಾಡಿ, ಹಬ್ಬಕ್ಕೆ ನಿಮಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ 100% ಬಿಡುಗಡೆ ಆಗುತ್ತೆ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.